ಏನಿವತ್ತು ಸರಿಯಾಗಿ ಡ್ಯೂಟಿನೇ ಬೀಳ್ತಾ ಇಲ್ವಲ್ಲ. ಇವತ್ತು ಸಂಡೇ ಏನೋ ಒಳ್ಳೆ ದುಡ್ಡು ಮಾಡ್ಬೋದು ಅಂತ 5 ಗಂಟೆಗೆ ನಿದ್ದೆಗೆ ಇಟ್ಕೊಂಡು ಬಂದರೆ ಸರಿಯಾಗಿ ಡ್ಯೂಟಿಗಳೇ ಬೀಳ್ತಿಲ್ಲ. ಈ ಓಲೋ ಒಬ್ಬರು ನಂಬ್ಕೊಂಡು ಜೀವನ ಮಾಡೋ ಅಷ್ಟೊತ್ತಿಗೆ ನಮ್ಮ ಜೀವನ ಅಧೋಗತಿ ಆಗಿರುತ್ತೆ. ನೋಡೋಣ, ಇನ್ನೊಂದು 10 ನಿಮಿಷ ಯಾವ್ದಾರ ಡ್ಯೂಟಿ ಬೀಳ್ಬೋದು. ಯಾವುದೋ ಡ್ಯೂಟಿ ಬಿತ್ತಲ್ಲ, ನೋಡೋಣ. ನಾಲ್ಕು ಕಿಲೋಮೀಟ್ರ್ ತೋರಿಸ್ತಾ ಇದೆ ಪಿಕಪ್ ಪಾಯಿಂಟು. ಏನೂ ಮಾಡೋಕ್ಕಾಗಲ್ಲ, ಡ್ಯೂಟಿ ಇಲ್ದ ಟೈಮಲ್ಲಿ ಒಳ್ಳೇದು. ಹೋಗೋಣ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ಏನ್ ಜೀವನನಪ್ಪ ನಮ್ಮ ಡ್ರೈವರ್ಗಳದ್ದು. ಈ ತಿಂಗಳ EMI ಕಟ್ಟಕ್ಕೂ ದುಡ್ಡು ಇಲ್ದೇ ಅಷ್ಟು ಪರದಾಡಂಗ್ ಆಗ್ಬಿಟ್ಟಿದೆ. ಡ್ಯೂಟಿಗಳು ನೋಡ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಡ್ಯೂಟಿ ಬೀಳ್ತಾ ಇದ್ದಾವೆ. ಈ ಗೂಗಲ್ ಆಂಟಿ ನಂಬ್ಕೊಂಡು ಈ ಕಸ್ಟಮರ್ ಮನೆ ಹುಡ್ಕೋ ಅಷ್ಟಕ್ಕೆ ನಮ್ಮ ತಲೆ ಕೆಟ್ಟು ಹೋಗ್ತದೆ. ಯಾವ ಬೇಕಪ್ಪ ಈ ಡ್ರೈವರ್ ಜೀವನ. ಹಲೋ, ಏನ್ ಸರ್ ಕ್ಯಾಬ್ ಬುಕ್ ಮಾಡಿ ಎಷ್ಟೊತ್ತಾಯ್ತು? ಗೂಗಲ್ ಅಲ್ಲಿ ನೋಡಿದ್ರೆ 10 ನಿಮಿಷ ಅಂತ ತೋರಿಸ್ತಾ ಇದೆ. ನೀವ್ 25 ನಿಮಿಷ ಬಿಟ್ಕೊಂಡ್ ಬಂದಿದ್ದೀರಾ. ನಾವ್ ಇಷ್ಟಲ್ಲಿ ವೇಟ್ ಮಾಡಕ್ಕಾಗತ್ತಾ? ಕೆಲ್ಸಕ್ಕೆ ಹೋಗ್ಬೇಕು ಸರ್. ಡೈಲಿ ಮ್ಯಾನೇಜರ್ ಬೈತಾನೆ, ಲೇಟಾಗಿ ಬರ್ತೀರಾ ಅಂತ. ಇವತ್ತು ಬೈಸ್ಕೊಳ್ಬೇಕು ಸರ್. ಏನ್ ಸರ್ ಹಿಂಗ್ ಮಾಡ್ಬಿಟ್ರೆ? ಕ್ಯಾಬ್ದವ್ರೆ ಅಲ್ಲ ಇದೇನಾ ಸರ್? ಏನ್ ಮಾಡೋದು ಸರ್, ಟ್ರಾಫಿಕ್ ಜಾಮು, ಸಿಗ್ನಲ್ಗಳು. ಸರ್ ನೀವ್ ಹೇಳ್ತೀರಾ ಸರ್, ನಿಮ್ ಕಷ್ಟ ನಿಮಗ್ ಗೊತ್ತು. ನಮ್ದು ಅಲ್ಲಿ ಮ್ಯಾನೇಜರ್ ಹತ್ರ ನಾವೆಲ್ಲ ಏನ್ ಮಾತಾಡಕ್ಕಾಗುತ್ತೆ ಹೇಳ್ರಿ. ಇಲ್ಲಿ ಒಂದೇ 1 ನಿಮಿಷ ಇದಾಯ್ತು ಅಂದ್ರೂ ನಮ್ದು ಅಲ್ಲಿ ಹಾಫ್ ಡೇ ಕಟ್ ಮಾಡ್ತಾರಲ್ಲಿ. ಸಾರಿ ಸರ್, ನೆಕ್ಸ್ಟ್ ಟೈಮ್ ಯಾವತ್ತೂ ಈ ಥರ ಆಗಲ್ಲ ಅಂತ ಸರ್. ತಗೊಳಪ್ಪ 5832. ಇನ್ನ ರಾಂಗ್ ನಂಬರ್ ತೋರಿಸ್ತಾ ಇದೆ. ಇನ್ನೊಂದ್ಸಲ ಸಾರಿ ಅಪ್ಪ, ಒಂದು ನಂಬರ್ ತಪ್ಪು ಹೇಳ್ಬಿಟ್ಟಿದ್ದೀನಿ. ತಗೊಳಪ್ಪ 5864. ಒಳ್ಳೆನ ಸರ್. ಸರ್ ಫಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದನ್ನ ಸರ್ ಲೊಕೇಶನ್ ಬಂತು ಸರ್. ಎಷ್ಟಪ್ಪ ಅಮೌಂಟು? ಸರ್ 250 ಸರ್. ಸ್ಕ್ಯಾನರ್ ತೆಗಿಯಪ್ಪ. ಸಾರಿ ಸರ್. $250 ಹಾಕಿದೀನಿ ನೋಡಪ್ಪ, ಬಂದಿದೆ. ಓಕೆ, ಥ್ಯಾಂಕ್ ಯು ಸರ್. ದಯವಿಟ್ಟು ಕ್ಯಾಬ್ ಅವ್ರನ್ನ ಕೇಳ್ಕೊಳ್ಳೋದು ಒಂದೇ, ಟೈಮಿಂಗ್ಸ್ನ ಫಾಲೋ ಮಾಡಿ. ಈ ಥರ ಯಾರನ್ನೇ ಕಸ್ಟಮರ್ನ ಕಾಯಿಸ್ಬೇಕು, ಇಷ್ಟೇ ನಾವು ಕೇಳ್ಕೊಳ್ಳೋದಿಲ್ಲ. ಯಪ್ಪ ಬಾರಪ್ಪ, ಅಲ್ಲಿ ಮ್ಯಾನೇಜರ್ ಇದ್ ಮಾಡ್ತಾ ಇರ್ತಾನೆ. ಈ ಕ್ಯಾಬ್ ಅವ್ರದ್ದು ಯಾವಾಗ್ಲೂ ನೆಚ್ಕೊಂಡ್ರೆ ನನ್ಗಂತೂ ಆಗಲ್ಲ. ಅಲ್ಲಿ ಬಾ ಫಸ್ಟ್ ಒಂದು ನಿನ್ನನ್ನು ಮರೆಯರು ಇರುಳಲ್ಲಿ ಬರಿಬಾವಿ ನೋಡಿದೆ, ಹಗಲಲ್ಲಿ ಹಾರೆಂದರೆ ಹಾರಿದೆ, ಈ ರಾತ್ರಿ ಹಾಡೆಂದರೆ ಹಾಡಿದೆ. ಕೈಗೊಂಬೆ ನಾನು, ಕುಣಿಸೋನು ನೀನು, ನಾ ಯಾರಿಗೆ